ರಾಜು ಅಂತೇಳಿ, ಎಂ ಕಾಗೇಪುರ, ಮಳವಳ್ಳಿ ತಾಲೂಕು, ಕಿರಗಾಲ್ ಹೋಬಳಿ, ಮಂಡ್ಯ ಜಿಲ್ಲೆ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರ. ಸರ್, ರಾಮಮಂದಿರಿನ ಕೆರೆ ಒತ್ತುವರಿ ಆಗಿದೆ, ಅದರಿಂದ ಸಾಕಷ್ಟು ರೈತರಿಗೆ ಅನಾನುಕೂಲ ಆಗಿದೆ ಅಂತ ನನಗೆ ಈ ಭಾಗದ ಒಂದಷ್ಟು ರೈತರು ಹೇಳಿದ್ರು ಸರ್. ಅದು ನಿಜನಾ ಸರ್? ಹೌದು ಸರ್, ನಿಜ. ನಾವು ಬುದ್ಧಿ ಕಾಣಕ್ಕೂ ಮುಂಚೆಯಿಂದನೂ ಕೆರೆ ಒತ್ತುವರಿ ಆಗಿದೆ, ಮತ್ತೆ ಹೂಳು ತುಂಬಿಕೊಂಡು ಕೆರೆ ಒಳಗಡೆ ನೀರೇ ನಿಲ್ತಾ ಇಲ್ಲ. ಸುಮಾರು ಹೆಚ್ಚು ಕಮ್ಮಿ ಒಂದು 500ರಿಂದ 800 ಎಕರೆವರೆಗೂ ಆ ಕೆರೆ ನೀರಿನ ಅವಲಂಬಿತವಾಗಿ ವ್ಯವಸಾಯ ಮಾಡ್ತಾ ಇದಾರೆ ನಮ್ಮ ಜನಗಳು. ಹಿಂದೆ ಒಂದ್ ಬಾರಿ ಕೆರೆ ತುಂಬಿದ್ರೆ ಒಂದ್ 2 ಬೆಳೆ ಬೆಳೀತಾ ಇದ್ರು. ಇವಾಗ ಒಂದು ಬೆಳೆಗೆನೆ ನೀರು ಕಷ್ಟ ಆಗಿದೆ. ಅಂಥದ್ರಲ್ಲಿ ಈಗ ನಮ್ಮ ಕೇಂದ್ರ ಸರ್ಕಾರ ಬೇರೆ ನೀರನ್ನ ಎಲ್ಲ ಕಟ್ಟು ಪದ್ಧತಿಯಲ್ಲಿ ಹಾಯಿಸ್ಕೋಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ. ಹಂಗಾಗಿ ನಮ್ಮ ಜನಗಳಿಗೆ ಬೆಳೆ ಮಾಡೋದಕ್ಕೆ ನೀರೇ ಇಲ್ಲ ಸರ್. ಹಂಗಾಗಿ ತುಂಬಾ ಸಮಸ್ಯೆ ಆಗಿದೆ ಸರ್. ಹಿಂದೆ ಆ ಒಂದು ಕೆರೆಯಿಂದ ಎಷ್ಟು ಎಕರೆಗೆ ನೀರು ಉಣಿಸ್ತಾ ಇತ್ತು ಸರ್? ಆ ಕೆರೆ ಸರ್ ಒಂದು 500ರಿಂದ 800 ಎಕರೆವರೆಗೂ ನೀರು ಇದಾಗ್ತಾ ಇತ್ತು ಸರ್. ಈಗ ಎಷ್ಟು ಎಕರೆಗೆ ಬಂದು ನಿಂತಿದೆ ಸರ್? ಈಗ ಒಂದು 50 ಎಕರೆಗೂ ಸಾಕಾಯ್ತಲ್ಲ ಅದು. ಅಲ್ಲಿಗೆ ರೈತನಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ತುಂಬಾ ತೊಂದರೆ ಆಗಿದೆ ಸರ್, ತುಂಬಾ ತೊಂದರೆ ಆಗಿದೆ. ಈ ಭಾಗದ ಜನಗಳು ಇದನ್ನ ಸ್ಥಳೀಯವಾದಂತಹ ಜನಪ್ರತಿನಿಧಿಗಳು ಅಥವಾ ಶಾಸಕರು ಅಥವಾ ಸಂಸದರು ಅಥವಾ ಜಿಲ್ಲಾಧಿಕಾರಿ ಅಥವಾ ತಾಲೂಕು ದಂಡಾಧಿಕಾರಿ ಇವರು ಯಾರ ಗಮನಕ್ಕೂ ತಂದಿಲ್ವ ಸರ್? ಸರ್, ಎಲ್ಲಾರು ಬರ್ತಾರೆ, ನೋಡ್ತಾರೆ, ಆಯ್ತು ಮುಂದೆ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಹೋಯ್ತಾ ಇದಾರೆ. ಇವತ್ತಿನವರೆಗೂ ಯಾರು ಅದಕ್ಕೆ ಶಾಶ್ವತವಾದ ಪರಿಹಾರ ಕೊಟ್ಟಿಲ್ಲ.